ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಾನು ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್. ಹ್ಯಾವ್ ಅ ನೈಸ್ ಡೇ ಟು ಆಲ್ ಗೈಸ್. ಸೊ ಇವತ್ತು ಸಂಡೇ, ಇವತ್ತು ನಾನು ಸೆಕೆಂಡ್ ಶಿಫ್ಟ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಇವತ್ತು ನನಗೆ ಪ್ರೇಯರ್ ಇರುತ್ತೆ. ಸೊ ಇವತ್ತಿನ ದಿನ ನಾನು ಪ್ರೇಯರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವಾಚ್. ಇದು ಈ ವರ್ಷದ ಮೊದಲನೇ ಭಾನುವಾರ. ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸೊ ಪ್ರೇಯರ್ ಕೂಡ ಮುಗೀತು. ಪ್ರೇಯರಿಂದ ಬಂದು ಟಿಫನ್ ಕೂಡ ಮುಗಿಸ್ಕೊಂಡೆ. ಫೋನ್ ಇಟ್ಕೊಂಡು ನೋಡ್ಕೊಬೇಕಾದ್ರೆ ನನ್ನ ಫೋನಿಗೆ ಒಂದು ನೋಟಿಫಿಕೇಷನ್ ಬಂತು ಗೈಸ್, Naukri.com. ಸೊ ಜಾಬ್ ಬಗ್ಗೆ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಸೊ ನಿಮಗೆ ಹೊಸ್ದಾಗಿ ಇಲ್ಲಿ ಕಾಣಿಸ್ತಿರ್ಬೋದು ಒಂದು ಏನು ಕಂಪ್ನೀಸಿಂದ ನಮಗೆ ಜಾಬ್ ಆಫರ್ ಕೊಟ್ಟಿದ್ದಾರೆ ನೋಡಿ. ಯಾರಾದರೂ ಜಾಬ್ ಸರ್ಚ್ ಮಾಡ್ತಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಕ್ಯಾಶಿಯರ್ ಆಗಲಿ, ಜಯನಗರ ಹತ್ರ ಯಾರು ನಿಮ್ಮ ನಿಯರ್ ಇರ್ತಾರೋ, ಮಾರ್ತಳ್ಳಿ ಹತ್ರ, ಸೊ ಅವರೆಲ್ಲ ನೀವು ಇದು ಜಾಬ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿದೆ ಗೈಸ್. ಯಾರಾದ್ರೂ ಹೊಸ್ದಾಗಿ ಈಗ ಕೆಲಸ ಚೇಂಜ್ ಮಾಡ್ತಿರೋರಾಗಲಿ ಅಥವಾ ಯಾರಾದರೂ ಕೆಲಸ ಇನ್ನೂ ಹುಡುಕ್ತಾನೆ ಇರೋ ಥರ ಇತ್ತು ಅಂತಂದರೆ ಯಾರಾದರೂ ನೋಡಿ. ಈ ಥರ ಒಳ್ಳೆ ಬೆನಿಫಿಟ್ ಕೊಟ್ಟಿದ್ದಾರೆ, ಆಫರ್ಸ್ ಕೂಡ ಇರ್ತಿದೆ. ಸೊ ನಿಮ್ಗೆ ಏನಾದ್ರೂ ಅಟ್ಲೀಸ್ಟ್ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಕೆಲವೊಂದು Shine.com, ನೌಕ್ರಿ, ಲಿಂಕ್ಡ್ಇನ್ ಈ ಥರ ಆ್ಯಪ್ಸ್ ಇರುತ್ತೆ. ಸೊ ಜಾಬ್ ಪರ್ಪಸ್ ಆ್ಯಪ್ಸ್, ಅದರಲ್ಲಿ ನೀವು ಲಾಗಿನ್ ಆದರೆ ನಿಮಗೆ ಡೈಲಿ ಈ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ. ಇನ್ಫೋಸಿಸ್ಸು, ಟ್ರಿಜೆಂಟು, ಲೆನ್ಸ್ಕಾರ್ಟು, ಮತ್ತು ಅಪೋಲೋ ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ LTD, HCG. ಸೊ ಇಷ್ಟೊಂದು ಇದು ನನಗೆ ಬಂದಿರೋದು 6 ಕಂಪ್ನೀಸ್. ಇದ್ರ ಕಡೆಯಿಂದ ಒಂದೊಂದು ಕಡೆ ಒಂದೊಂದು ಇದಿದೆ ಗೈಸ್. ಸೊ ಎಷ್ಟೊಂದು ಜಾಬ್ ಇದಿದೆ ನೋಡಿ. ಹೈರಿಂಗ್ ಫಾರ್ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್. ಸೊ ಅಟ್ಲೀಸ್ಟ್ ನೀವೇನಾದ್ರೂ ನಿಮಗೆ ಬೇರೆ ಸ್ಟೇಟಲ್ಲಿ ಕೂಡ ಇರುತ್ತೆ, ಇಲ್ಲ ಬೇರೆ ಸಿಟೀಸಲ್ಲಿ ಹೋಗ್ತೀನಿ ಅಂತಂದ್ರೂ ನಿಮಗೆ ಆಫರ್ಸ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಆಫರ್ಸ್. ಯಾರಾದ್ರೂ ಕೆಲಸ ಮಾಡೋರು ಅಥವಾ ಕೆಲಸ ಚೇಂಜ್ ಮಾಡಬೇಕು ಅನ್ನೋರು ಯಾರಾದರೂ ಇದ್ದು ಅಂತಂದರೆ ನೋಡಿ ಗೈಸ್, ಚೆನ್ನಾಗಿದೆ. ಒಳ್ಳೊಳ್ಳೆ ಆಫರ್ಸ್ ಕೂಡ ಇದೆ. ಆ್ಯಂಡ್ ಸ್ಯಾಲ್ರಿ ಕೂಡ ಚೆನ್ನಾಗೇ ಕೊಡ್ತಿದ್ದಾರೆ. ಆ್ಯಂಡ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅಂತಂದರೆ ಕೆಲವೊಂದು ಕಡೆ 0ಇಂದ ಸ್ಟಾರ್ಟ್ ಮಾಡ್ಕೊತಾರೆ. ಆ್ಯಂಡ್ ಕೆಲವ್ರದ್ದು ಮಿನಿಮಮ್ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಆದರೂ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಸೊ ನೋಡಿ, ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಇವಾಗ ಇನ್ಫೋಸಿಸ್ ಇದ್ರ ಕಡೆಯಿಂದನೂ ನಿಮಗೆ ಎಷ್ಟೊಂದು ಇದಿದ್ದಾವೆ ನೋಡಿ. 1 to 6 years ಆದರೂ ಎಕ್ಸ್ಪೀರಿಯನ್ಸ್, ಅಂದರೆ ನಿಮ್ಮ ಸ್ಟಾರ್ಟಿಂಗ್ 1 year ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ. ಸೊ ಅಲ್ಲಿಂದ ತೊಗೊತಾರೆ ನೋಡಿ. ಇಲ್ಲಿ ಕೂಡ ಎಷ್ಟೊಂದು ಇದಿದೆ. ASP, ನೆಟ್ಕೋರು, 15 to 3 lakhs ಪರ್ ಆ್ಯನಮ್, ಅಂದರೆ ವರ್ಷಕ್ಕೆ ಇರುತ್ತೆ. 50,000ದಿಂದ 3 ಲಕ್ಷ ಅನ್ನೋ ಥರ ಇರುತ್ತೆ ನಿಮಗೆ ಪ್ಯಾಕೇಜ್, ಸ್ಯಾಲ್ರಿ ಪ್ಯಾಕೇಜ್ ಬಂದು. ಸೊ ಇನ್ನೂ ಎಷ್ಟೊಂದು ನೋಡಿ. ಡೆಲಿವರಿ ಪ್ರಾಜೆಕ್ಟ್, ಟೆಕ್ BA, ಎಷ್ಟೊಂದು ಆಫರ್ ಇದ್ದಾವೆ. ಕೆಳಗಡೆ ಪ್ರೈಸ್ ನೋಡಿ, ರಿಸಲ್ಟ್ ಆಫ್ ಬೈ ಸ್ಯಾಲ್ರಿ, ಅದರಲ್ಲೂ ಕೂಡ ನಿಮಗೆ ಅಫೋರ್ಟಬಲ್ ಥರ ಇರುತ್ತೆ. ಸೊ ನಿಮಗೆ ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನಿರುತ್ತೋ ಎಲ್ಲನೂ ಇದು ಮಾಡ್ಕೊಬೋದು ನೋಡಿ. ನಿಮಗೆ ಬೇಕಾಗಿರೋ ಸಿಟೀಸ್ ಕೂಡ ಇರುತ್ತೆ. ಬ್ಯಾಂಗ್ಳೂರು, ಪುಣೆ, ಚೆನ್ನೈ, ಹೈದ್ರಾಬಾದ್, ಮಂಗಳೂರು, ಮುಂಬೈ. ಸೊ ಯಾರ್ಯಾರಿಗೆ ಅಂದರೆ ಬ್ಯಾಂಗ್ಳೂರಲ್ಲಿರೋರು ನೀವು ಬ್ಯಾಂಗ್ಳೂರಲ್ಲೇ ಮಾಡ್ಕೊತೀನಿ ಅಂದರೆ ಬ್ಯಾಂಗ್ಳೂರಲ್ಲೇ ಇರೋದೇ ಸಿಗುತ್ತೆ. ಆ್ಯಂಡ್ ಇಲ್ಲ ನಾನು ಬೇರೆ ಕಡೆನೂ ಹೋಗ್ತೀನಿ, ಚೆನ್ನೈ ಹೋಗ್ತೀನಿ, ಪುಣೆಗೆ ಹೋಗ್ತೀನಿ ಅನ್ನೋ ಥರ ಇರೋರು ಕೂಡ ಇದನ್ನು ಜಾಬ್ನ ನೀವು ಸರ್ಚ್ ಮಾಡ್ಬೋದು, ನೋಡ್ಬೋದು ಗೈಸ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಾನು ತೋರಿಸ್ತೀನಿ ಕೂಡ. ನನಗೆ ಇವತ್ತು ಮಾರ್ನಿಂಗ್ ನಂಗೆ ನೋಟಿಫಿಕೇಷನ್ ಬಂತು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ ಕೂಡ ನನಗೆ ಇವತ್ತೊಂದು ಲಿಂಕ್ ಕಳಿಸಿದ್ಲು ಗೈಸ್. ಸೊ ಇದು ಬಂದ್ಬಿಟ್ಟು ನಿಮಗೆ ರೈಲ್ವೆ ರಿಕ್ರೂಟ್ಮೆಂಟ್ ರಿಲೇಟೆಡು. ಸೊ ಯಾರಾದರೂ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಆ ಸೈಡು ನಿಮಗೆ. ಸೊ ಆಲ್ಮೋಸ್ಟು ತುಂಬಾ 4232 ವೇಕೆನ್ಸಿ ಇದ್ದಾವೆ. ಇಲ್ಲಿ ನೀವು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ಶೋ ಆಗ್ತಿದೆ ಅನಿಸುತ್ತೆ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ನೋಡಿ, ಇಲ್ಲಿ ಪೋಸ್ಟ್ ನೇಮ್ ಕೂಡ ಇದೆ, ತೋರಿಸ್ತಿದ್ದಾರೆ ಗೈಸ್. AC ಮೆಕ್ಯಾನಿಕ್, ಅಂದರೆ ಅಷ್ಟೊಂದು ವೇಕೆನ್ಸಿ ಇದೆ, ಅವೈಲಬಲ್ ಇದೆ. ಸೊ ಇಲ್ಲಿ ನೀವು ಕ್ಯಾಟಗರೀಸ್ ಕೂಡ ಅವೈಲಬಲ್ ಇರುತ್ತೆ. ಇಲ್ಲಿ ನೋಡ್ಕೊಬೋದು ನೀವು. ಅಪ್ಲಿಕೇಶನ್ ಫೀ ಹತ್ರ ST, SC, ಫೀಮೇಲ್. ಸೊ ಇವ್ರಿಗೆಲ್ಲ ಅಂದರೆ ಏನೂ ಫೈನ್ ಇರೋಲ್ಲ. ಇನ್ನು ಅದರ್ ಕ್ಯಾಟಗರೀಸ್ ಏನಿರ್ತಾರಲ್ಲ ಅವ್ರಿಗೆ ಮಿನಿಮಮ್ ಆದರೂ 100 rupees ಫೈನ್ ಮಾಡ್ತಾರೆ. ಸೊ ಎಕ್ಸಾಮ್ ಇದು ಆನ್ಲೈನಲ್ಲಿ ಇರುತ್ತೆ. ನಿಮಗೆ ಇಲ್ಲಿ ಮೆನ್ಷನ್ ಕೂಡ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಿರ್ಬೋದು ಹೌ ಟು ಅಪ್ಲೈ. ಸೊ ಇದನ್ನ ನೀವು ಆನ್ಲೈನ್ ವೆಬ್ಸೈಟಲ್ಲಿ ನೀವು ಹೋಗಿ ಸೈಬರಲ್ಲಿ ಹೋಗಿ ಇದು ಮಾಡ್ಕೊಬೋದು ನೀವು. ಅಂದರೆ ಸೈಬರಲ್ಲಿ ನೀವು ಹೋಗಲ್ಲಿ ಕೇಳಿಕೊಂಡ್ರೆ ಅವ್ರು ನಿಮಗೆ ಹೇಳ್ತಾರೆ ಏನೇನು ಮಾಡಬೇಕು, ಮತ್ತು ರಿಲೇಟೆಡ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳ್ಬಿಟ್ಟು. ಇದು ಕೂಡ ನಿಮಗೆ ಸ್ಟಾರ್ಟ್ ಆಗಿರೋದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. 28/12 ಸ್ಟಾರ್ಟ್ ಆಗಿದೆ. ಸೊ Jan 27ಗೆ ಎಂಡ್ ಆಗ್ತಿದೆ. ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಸ್ ನೋಡಿ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೂ ಯಾವುದಾದ್ರೂ ಜಾಬ್ಸ್ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ.
ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಥ್ಯಾಂಕ್ ಯು. ಆ್ಯಂಡ್ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಯಾರ್ಯಾರು ಎಕ್ಸಾಮ್ ಬರೀತಿದ್ದೀರೋ, ಈಗ ನೆಕ್ಸ್ಟ್ 10th 9th ಸ್ಟಾರ್ಟ್ ಆಗ್ತಿದೆಯಲ್ವಾ, ಕೆಲವರಿಗೆ 11th ಸ್ಟಾರ್ಟ್ ಆಗ್ತಿದೆ, ಅವರೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಬರೀರಿ ಎಕ್ಸಾಮನ್ನು. ಓದೋ ಟೈಮಲ್ಲಿ ಓದೋದಕ್ಕೆ ಮಾತ್ರನೇ ಫೋಕಸ್ ಮಾಡಿ. ಯಾಕೆ ಅಂತಂದರೆ ನೀವು ಓದೋ ಟೈಮಲ್ಲಿ ಓದಿಲ್ಲ ಅಂತಂದರೆ ಲೈಫಲ್ಲಿ ತುಂಬಾ ಸಫರ್ ಪಡಬೇಕು ಗೈಸ್. ಎಷ್ಟೊಂದು ಜನ ಓದೋ ಟೈಮಲ್ಲಿ ಅವ್ರ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಹಾಳು ಮಾಡ್ಕೊಂಡಿದ್ದಾರೆ. ನೀವು ಆ ಥರ ಮಾಡ್ಕೊಬೇಡಿ. ಚೆನ್ನಾಗಿ ಓದಿ. ಮಾತ್ರ ದುಡ್ಡು ಕದಿಬೋದು, ಏನೇ ಕದಿಬೋದು, ಆದರೆ ವಿದ್ಯೆ ಮಾತ್ರ ಯಾರೂ ಕದಿಯೋದಕ್ಕಾಗಲ್ಲ. ಸೊ ಆದಷ್ಟು ಎಜುಕೇಷನ್ಗೆ ತುಂಬ ಫೋಕಸ್ ಮಾಡಿ. ಯಾರ್ಯಾರು ಸ್ಟಡೀಸಲ್ಲಿ ಇರ್ತಾರೋ ಅವರೆಲ್ಲ ನೋಡಿ ಲೈಫ್ನ ಹಾಳು ಮಾಡ್ಕೊಬೇಡಿ. ಓದೋದ್ರ ಕಡೆ ಮಾತ್ರ ಫೋಕಸ್ ಮಾಡಿ. ಎಜುಕೇಷನ್ ಒಂದಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಎಲ್ಲರೂ ನಮ್ಮ ಹಿಂದೆ ಇರ್ತಾರೆ. ಸೊ ಏನಾದರೂ ಒಂದು ನಾವು ಒಂದು ಸ್ಟ್ಯಾಂಡರ್ಡಾಗಿ ನಿಲ್ಲಬೇಕು, ಇಲ್ಲ ಒಂದು ಪೊಸಿಷನಲ್ಲಿ ಇರಬೇಕು ಅಂತಂದರೆ ಅದು ನಮಗೆ ಮೇನ್ ಬೇಕಾಗಿರೋದು ಎಜುಕೇಷನ್ನು. ಸೊ ಆದಷ್ಟು ಎಲ್ಲರೂ ಓದೋದ್ರ ಕಡೆ ಫೋಕಸ್ ಮಾಡಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಯಾರೂ ಕೂಡ, ಆ್ಯಂಡ್ ನಾನು ಪದೇ ಪದೇ ಹೇಳ್ತಿದ್ದೀನಿ, ತುಂಬಾ ಹೇಳ್ತಿದ್ದೀನಿ, ಪ್ಲೀಸ್ ಎಜುಕೇಷನ್ ಕಡೆ ಫೋಕಸ್ ಮಾಡಿ. ಥ್ಯಾಂಕ್ ಯು. ಬಾಯ್. ಲವ್ ಯು ಗೈಸ್. ಗುಡ್ ನೈಟ್. ಕಣ್ಣಿನ ಕಮಲ ಕೆನೆ ಹೊತ್ತ ಹೆಣ್ಣಿಲ್ಲ, ಹೊಗೆ ಸಿಂಪಲ್ಲ, ಬರ್ರಿ ಸಿಂಪಲ್ಲ, ಇಟ್ಕೊಂಡು ನಿನ್ನ ಹೊಗಳ ಬಂಗ್ಳು ಮೇಡಮ್, ಹೋಯಿತು ನನ್ನ ಫ್ರೀಡಮ್ಮು, ಹಾಕ್ತು ಬಾಟಮ್ಮು, ಅಪ್ಪಟ ಬಿಸಿ ಐಟಮ್ಮು.